ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು ವೀಕ್ಷಕರೇ. ಕುರ್ಆನ್ ಕ್ಲಾಸ್ ಪಾಠ ಸಂಖ್ಯೆ 4ರಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ಇಲ್ಲಿಯವರೆಗೆ ವೀಕ್ಷಕರೇ ನಾವು ಕುರ್ಆನ್ ಕ್ಲಾಸಿನ 3 ಪಾಠಗಳಲ್ಲಿ ಕುರ್ಆನಿನ ಅಕ್ಷರಗಳನ್ನು, ಅದರ ಮಿಶ್ರಿತ ರೂಪಗಳನ್ನು ಹಾಗೂ ಈ ಅಕ್ಷರಗಳನ್ನು ಪದಗಳಲ್ಲಿ ಕೂಡಿಸಿ ಓದುವಾಗ ಉಪಯೋಗಿಸಲಾಗುವ 3 ಚಿಹ್ನೆಗಳನ್ನು ಕಲಿತಿದ್ದೇವೆ. ಐ ಹೋಪ್ ಇಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗಿರಬಹುದು. ಸೊ ಈಗ ನಾವು ಮುಂದುವರೆಯೋಣ ಹಾಗೂ ಈ 4ನೇ ಪಾಠವನ್ನು ಪ್ರಾರಂಭಿಸೋಣ. ಈ ಪಾಠದಲ್ಲಿ ವೀಕ್ಷಕರೇ 3 ಭಾಗಗಳಿವೆ. ಮೊದಲು ಈ ಪಾಠದ ಹೆಡ್ಲೈನ್ ಓದೋಣ. ಪಾಠ ಸಂಖ್ಯೆ 4 ಹುರೂಫೆ ಮದ್ದ. 3 ಹುರೂಫೆ ಮದ್ದಗಳಿವೆ. ಅಲೀಫ್ ಮದ್ದ, ಯಾ ಮದ್ದ, ವಾವ್ ಮದ್ದ. ಇವುಗಳನ್ನು ಸ್ವಲ್ಪ ಎಳೆದು ಓದಬೇಕು. ಅಲಿಫ್ ಮುನ್ನ ಜಬರ್ ಇದ್ದರೆ ಅಲಿಫ್ ಮದ್ದ, ಯಾ ಮುನ್ನ ಝೇರ್ ಇದ್ದರೆ ಯಾ ಮದ್ದ, ವಾವ್ ಮುನ್ನ ಪೇಶ್ ಇದ್ದರೆ ವಾವ್ ಮದ್ದ. ಸೊ ವೀಕ್ಷಕರೇ, ಇದು ಈ ಪಾಠದ ಹೆಡ್ಲೈನ್. ಇದನ್ನು ನೀವು ಬೈಹಾಟ್ ಮಾಡಿಕೊಳ್ಳಬೇಕು, ಪ್ರತಿಯೊಂದು ಪಾಠದ ಹೆಡ್ಲೈನ್ ತರಹ. ಸೊ ಈಗ ನಾವು ಈ ಹೆಡ್ಲೈನ್ ಅನ್ನು ಅರ್ಥ ಮಾಡಿಕೊಳ್ಳೋಣ. ಇದರಿಂದ ನಮಗೆ ಪಾಠವನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಕಲಿಯಲು ಸುಲಭವಾಗುತ್ತದೆ. ಹುರೂಫೆ ಮದ್ದ ಎಂದರೆ ಏನು ವೀಕ್ಷಕರೇ? ಹುರೂಫ್ ಎಂದರೆ ಅರಬಿ ಭಾಷೆಯಲ್ಲಿ ಅಕ್ಷರಗಳು, ಮದ್ ಎಂದರೆ ಎಳೆದು ಓದುವುದು. ಸೊ ಹುರೂಫೆ ಮದ್ದ ಎಂದರೆ ಎಳೆದು ಓದಲಾಗುವ ಅಕ್ಷರಗಳು. ಅರಬಿ ಭಾಷೆಯಲ್ಲಿ ವೀಕ್ಷಕರೇ ಕೆಲವು ಎಳೆದು ಓದಲಾಗುವ ಅಕ್ಷರಗಳಿವೆ. ಉದಾಹರಣೆಗೆ ಕನ್ನಡ ಭಾಷೆಯಲ್ಲಿ ಕಾಕಿಳ್ಳಿ ಕ, ಕಾಗುಡ್ಸುನ್ ದೀರ್ಘ ಕಿ. ಈ ಅಕ್ಷರಗಳನ್ನು ಎಳೆದು ಓದುವಂತೆ ಅರಬಿ ಭಾಷೆಯಲ್ಲೂ ಸಹ ಕೆಲವು ಅಕ್ಷರಗಳನ್ನು ಎಳೆದು ಓದಲಾಗುತ್ತದೆ. ಆ ಎಳೆದು ಓದಲಾಗುವ ಅಕ್ಷರಗಳಲ್ಲಿ 3 ಅಕ್ಷರಗಳ ಬಗ್ಗೆ ಈ 4ನೇ ಪಾಠದಲ್ಲಿ ವಿವರಿಸಲಾಗುತ್ತಿದೆ. ಸೊ ಗಮನವಿಟ್ಟು ಕೇಳಿಕೊಳ್ಳಿ. ಹುರೂಫೆ ಮದ್ದ ಎಂದರೆ ಎಳೆದು ಓದಲಾಗುವ ಅಕ್ಷರಗಳು. ಇದರಲ್ಲಿ ಎಳೆದು ಓದಲಾಗುವ 3 ಅಕ್ಷರಗಳ ಬಗ್ಗೆ ವಿವರಿಸಲಾಗುತ್ತಿದೆ. ಅಲೀಫ್ ಮದ್ದ, ವಾವ್ ಮದ್ದ ಹಾಗೂ ಯಾ ಮದ್ದ. ಇಂದು ನಾವು ಕೇವಲ ಅಲೀಫ್ ಮದ್ದ ಬಗ್ಗೆ ಮಾತನಾಡೋಣ. ಅಲೀಫ್ ಮುನ್ನ ಜಬರ್ ಇದ್ದರೆ ಅಲೀಫ್ ಮದ್ದ ಆಗುತ್ತದೆ. ಇದು ನಾವು ಹೆಡ್ಡಿನಲ್ಲಿ ಓದಿದ್ದೇವೆ. ಇಲ್ಲಿ ನೋಡಿ ವೀಕ್ಷಕರೇ, ಇದು ಅಕ್ಷರ ಜೀಮ್. ಇದರ ಮೇಲೆ ಅಥವಾ ಕೆಳಗಡೆ ಏನೂ ಇಲ್ಲ. ಸೊ ಇದನ್ನು ನಾವು ಈಗ ಜೀಮ್ ಎಂದು ಓದುತ್ತೇವೆ. ಇದರ ಮೇಲೆ ಜಬರ್ ಬಂದರೆ ಏನಾಗುತ್ತದೆ? ಜೀಮ್ ಜಬರ್ ಜಾ. ಸೊ ಅದೇ ರೀತಿ ಇದನ್ನು ನೋಡಿ, ಇದು ಜೀಮ್ ಹಾಗೂ ಇದು ಅಲಿಫ್. ಈಗೇನಾಯಿತು? ಜೀಮ್ ಅಲಿಫ್. ಈಗ ಜೀಮ್ ಮೇಲೆ ಜಬರ್ ಬಂದರೆ ಜೀಮ್ ಅಲಿಫ್ ಹಾಗೂ ಜಬರ್. ಅರ್ಥವಾಗುತ್ತಿದೆಯಾ? ಜೀಮ್ ಅಲಿಫ್ ಹಾಗೂ ಜಬರ್. ಸೊ ಇದೇ ಈ ಪಾಠದಲ್ಲಿ ಹೇಳಲಾಗುತ್ತಿದೆ. ಅಲಿಫ್ ಮುನ್ನ ಜೀಮ್ ಇದೆ ಹಾಗೂ ಅದರ ಮೇಲೆ ಏನಿದೆ? ಜಬರ್ ಇದೆ. ಸೊ ಅಲೀಫ್ ಮುನ್ನ ಜಬರ್ ಇದ್ದರೆ ಅದು ಅಲೀಫ್ ಮದ್ದ ಆಗುತ್ತದೆ. ಅರ್ಥಾತ್ ಮೊದಲು ಕೇವಲ ಜೀಮ್ ಮೇಲೆ ಜಬರ್ ಇತ್ತು, ನಾವು ಅದನ್ನು ಜೀಮ್ ಜಬರ್ ಜಾ ಎಂದು ಓದುತ್ತಿದ್ದೇವೆ. ಈಗ ಜೀಮ್ ಅಲಿಫ್ ಹಾಗೂ ಜಬರ್ ಈ 3 ಸೇರಿಸಿ ಓದಿದರೆ ಯಾವ ರೀತಿ ಓದಬೇಕು? ಜೀಮ್ ಅಲಿಫ್ ಜಬರ್ ಜಾ. ಅರ್ಥಾತ್ ಎಳೆದು ಓದಬೇಕು. ಈ ರೀತಿ ಅಲಿಫ್ ಮುನ್ನ ಯಾವುದೇ ಒಂದು ಅಕ್ಷರದ ಮೇಲೆ ಜಬರ್ ಇದ್ದರೆ ಅದು ಅಲೀಫ್ ಮದ್ದ ಆಗುತ್ತದೆ ಹಾಗೂ ಆ ಜಬರ್ ಇರುವ ಅಕ್ಷರವನ್ನು ಎಳೆದು ಓದಲಾಗುತ್ತದೆ. ಸುಲಭವಾಗಿ ಹೇಳಬೇಕೆಂದರೆ, ಯಾವುದೇ ಒಂದು ಅಕ್ಷರ ಇದೆ, ಅದರ ನಂತರ ಅಲಿಫ್ ಇದೆ ಹಾಗೂ ಆ ಅಕ್ಷರದ ಮೇಲೆ ಜಬರ್ ಇದೆ ಎಂದರೆ ಅದು ಕನ್ನಡ ಭಾಷೆಯಲ್ಲಿ ಕಿಳ್ಳಿ ಮಾಡುವ ಕೆಲಸವನ್ನು, ಅರ್ಥಾತ್ ಕಾ ಕಿಳ್ಳಿ ಕಾ, ಬಾ ಕಿಳ್ಳಿ ಬಾ, ಸಾ ಕಿಳ್ಳಿ ಸಾ, ಮಾ ಕಿಳ್ಳಿ ಮಾ. ಸೊ ಇದೇ ರೀತಿ ಈ ಕಿಳ್ಳಿ ಮಾಡುವ ಕೆಲಸವನ್ನು ಅರಬಿ ಭಾಷೆಯಲ್ಲಿ ಈ ಅಲಿಫ್ ಮಾಡುತ್ತದೆ. ಅದರ ಮುಂಚೆ ಇರುವ ಅಕ್ಷರದ ಮೇಲೆ ಜಬರ್ ಇರ್ತದೆ. ಸೊ ಐ ಹೋಪ್ ನಿಮಗೆ ಇದು ಅರ್ಥವಾಗಿರಬಹುದು. ಇನ್ನೊಮ್ಮೆ ಶಾರ್ಟ್ನಲ್ಲಿ ಕೇಳಿಕೊಳ್ಳಿ. ಅಲಿಫ್ ಮುನ್ನ ಜಬರ್ ಇದ್ದರೆ ಅಲಿಫ್ ಮದ್ದ ಆಗುತ್ತದೆ. ಇದು ಅಲಿಫ್ ಹಾಗೂ ಅಲಿಫ್ನ ಹಿಂದೆ ಇರುವ ಅಕ್ಷರದ ಮೇಲೆ ಏನಿದೆ? ಜಬರ್ ಇದೆ. ಸೊ ಕುರ್ಆನಿನಲ್ಲಿ ನೀವು ಎಲ್ಲಾದರೂ ಕಂಡರೆ ಅಲಿಫ್ ಇದೆ ಹಾಗೂ ಅದರ ಮುಂಚೆ ಇರುವ ಅಕ್ಷರದ ಮೇಲೆ ಜಬರ್ ಇದೆ ಎಂದರೆ ಅದು ಅಲಿಫ್ ಮದ್ದ ಆಗುತ್ತದೆ ಹಾಗೂ ಅದನ್ನು ಸ್ವಲ್ಪ ಎಳೆದು ಓದಬೇಕು. ಜೀಮ್ ಅಲಿಫ್ ಜಬರ್ ಜಾ ಎಂದು.
ವ್ಯತ್ಯಾಸ ನಿಮಗೆ ಅರ್ಥವಾಗುತ್ತಿದೆಯಾ? ಜೀಮ್ ಜಬರ್ ಜ, ಜೀಮ್ ಅಲಿಫ್ ಜಬರ್ ಜ. ಉದಾಹರಣೆ ನೀವು ಇಲ್ಲಿ ಕೆಳಗೆ ನೋಡುತ್ತಿರಬಹುದು, ಜ ಹಾಗೂ ಜಾಗೆ ಇಲ್ಲಿ ಜಾ. ಸೊ ಇದೇ ವೀಕ್ಷಕರೇ ಅಲಿಫ್ ಮದ್ದ ವಿವರಣೆ. ಐ ಹೋಪ್ ನಿಮಗೆ ಸ್ಪಷ್ಟವಾಗಿ ಸುಲಭವಾಗಿ ಅರ್ಥವಾಗಿರಬಹುದು. ಇನ್ನೂ ಅರ್ಥವಾಗಲಿಲ್ಲ ಎಂದರೆ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ಅಥವಾ ವಾಟ್ಸಪ್ ಗ್ರೂಪ್ನಲ್ಲಿ ನಮಗೆ ಮಾಹಿತಿ ನೀಡಿರಿ. ಸೊ ಇದನ್ನು ನಾವು ಓದೋಣ. ಇಂದಿನ ಪಾಠವನ್ನು ಹೆಡ್ಲೈನ್ ನಿಮಗೆ ಇಷ್ಟು ಅರ್ಥವಾಗಿದೆ. ಯಾ ಮದ್ದ ಹಾಗೂ ವಾ ಮದ್ದ ಬಗ್ಗೆ ಇಂಶಾಲ್ಲ ನಾವು ಮುಂದಿನ ಭಾಗಗಳಲ್ಲಿ ಮಾತನಾಡೋಣ. ಅಲಿಫ್ ಮದ್ದ ಬಗ್ಗೆ ಐ ಹೋಪ್ ನಿಮಗೆ ಅರ್ಥವಾಗಿರಬಹುದು. ಸೊ ಅಲಿಫ್ ಮದ್ದ ಇದನ್ನು ನಾವು ಅಭ್ಯಾಸ ಮಾಡೋಣ. ಇಲ್ಲಿ ನೀವು ನೋಡಬಹುದು ಎಲ್ಲ ಅಕ್ಷರಗಳೊಂದಿಗೆ ಇದರ ಅಭ್ಯಾಸ ನಿಮ್ಮ ಮುಂದೆ ಇಡಲಾಗಿದೆ. ಇದನ್ನು ಯಾವ ರೀತಿ ಓದಬೇಕು? ಹಮ್ಜಾ, ಅಲಿಫ್ ಜಬರ್ ಆ, ಬಾ ಅಲಿಫ್ ಜಬರ್ ಬಾ, ತಾ ಅಲಿಫ್ ಜಬರ್ ತಾ, ಸಾ ಅಲಿಫ್ ಜಬರ್ ಸಾ, ಜೀಮ್ ಅಲಿಫ್ ಜಬರ್ ಜಾ, ಹಾ ಅಲಿಫ್ ಜಬರ್ ಹಾ, ಖಾ ಅಲಿಫ್ ಜಬರ್ ಖಾ, दाल अलिफ ज़बर दा, ज़ाल अलिफ ज़बर ज़ा, रा अलिफ ज़बर रा, ज़ा अलिफ ज़बर ज़ा, सीन अलिफ ज़बर सा, शीन अलिफ ज़बर शा, صاد अलिफ ज़बर सा, ज़ाद अलिफ ज़बर ज़ा, ता अलिफ ज़बर ता, ज़ा अलिफ ज़बर ज़ा, आइन अलिफ ज़बर आ, गैन अलिफ ज़बर गा, पा अलिफ ज़बर फ़ा, क़ाफ अलिफ ज़बर क़ा, काफ अलिफ ज़बर का, लाम अलिफ ज़बर ला, मीम अलिफ ज़बर मा, नून अलिफ ज़बर ना, वाव अलिफ ज़बर वा, हा अलिफ ज़बर हा, हमज़ा अलिफ ज़बर आ, या अलिफ ज़बर या. ಸೊ ಇದು ಈ ಅಲಿಫ್ ಮದ್ದ ಅಕ್ಷರಗಳ ಅಭ್ಯಾಸವಾಗಿದ್ದು, ಪ್ರತಿಯೊಂದು ಅಕ್ಷರದ ಮೇಲೆ ಝವರ್ ಇದ್ದರೆ ಹಾಗೂ ಅದರ ನಂತರ ಅಲಿಫ್ ಇದ್ದರೆ ಅದನ್ನು ನಾವು ಯಾವ ರೀತಿ ಓದಬೇಕು. ಸೊ ವೀಕ್ಷಕರೇ, ಈಗ ಈ ಅಲಿಫ್ ಮದ್ದ ಇದನ್ನು ನಾವು ಪದಗಳಲ್ಲಿ ಉಪಯೋಗಿಸಿ ಯಾವ ರೀತಿ ಓದಬೇಕು, ಬನ್ನಿ ಇದರ ನಾವು ಅಭ್ಯಾಸ ಮಾಡೋಣ. ಇಲ್ಲಿ ನೋಡಿ ವೀಕ್ಷಕರೇ, ಇದೇನಿದು ಝಾ ಹಾಗೂ ಅದರ ನಂತರ ಏನಿದೆ ಅಲೀಫ್ ಹಾಗೂ ಝಾ ಮೇಲೆ ಏನಿದೆ ಜಬರ್. ಏನಾಯ್ತು? ಝಾ ಅಲೀಫ್ ಜಬರ್. ಏನಾಯ್ತು? ಝಾ ಅಲಿಫ್ ಜಬರ್ ಝಾ. ಸ್ವಲ್ಪ ಎಳೆದು ಓದಬೇಕು. ಝಾ ಅಲಿಫ್ ಜಬರ್ ಝಾ. ಹಾಗೂ ಇದು ದಾಲ್ ಜಬರ್ ದ. ಏನಾಯ್ತು? ಝಾ ದ ಝಾದ. ತಾ ಅಲಿಫ್ ಹಾಗೂ ಜಬರ್. ಏನಾಯ್ತು? ತಾ ಅಲಿಫ್ ಜಬರ್ ತಾ. ಬಾ ಜಬರ್ ಬ ತಾ ಬ. ಅದೇ ರೀತಿ ಐನ್ ಅಲಿಫ್ ಜಬರ್ ಆ. ದಲ್ ಜಬರ್ ಏನಾಯಿತು? ದ ಆ ದ ಆದ. ಝಾದ ತಾಬ ಆದ. ಐ ಹೋಪ್ ನಿಮಗೆ ಅರ್ಥವಾಗುತ್ತಿರಬಹುದು ನಾವು ಪದಗಳನ್ನು ಉಪಯೋಗಿಸಿ ಯಾವ ರೀತಿ ಓದಬೇಕೆಂದು. ಇದು 2 ಹರ್ಫಿ ಅಕ್ಷರಗಳ ಅಭ್ಯಾಸವಾಗಿದ್ದು, ಬನ್ನಿ ಈಗ ನಾವು 3 ಹರ್ಫಿ ಅಕ್ಷರಗಳ ಅಭ್ಯಾಸ ಮಾಡೋಣ. ಉದಾಹರಣೆಗೆ ಜೀಮ್ ಅಲಿಫ್ ಜಬರ್. ಏನಾಯಿತು? ಜಾ. ಹ ಜಬರ್ ಹ. ಈಗ ಈ 2 ಅಕ್ಷರಗಳನ್ನು ಮಿಶ್ರಿಸಿದರೆ ಜಾ ಹ.
ಜಾಹ, ದಾಲ್ ಜಬರ್ ದ, ಏನಾಯ್ತು? ಜಾಹ ದ, ಜಾಹದ, ಜಾಹದ. ಐ ಹೋಪ್ ನಿಮಗೆ ಅರ್ಥವಾಗುತ್ತಿರಬಹುದು. ಅದೇ ರೀತಿ ಹ ಅಲಿಫ್ ಜಬರ್ ಹ, ಸೀನ್ ಜಬರ್ ಸ, ಏನಾಯ್ತು? ಹಾಸ, ಬಾ ಜಬರ್ ಬ, ಹಾಸಬ. ಅದೇ ರೀತಿ ಜೀಮ್ ಪೇಶ್ ಜು, ನೂನ್ ಅಲಿಫ್ ಜಬರ್ ನ, ಏನಾಯಿತು? ಜೂನಾ. ಇಲ್ಲಿ ಜೀಮ್ ಅಕ್ಷರವನ್ನು ಎಳೆದು ಓದಬಾರದು, ಜೂನಾ ಎಂದು ಎಳೆದು ಓದಬಾರದು, ಏಕೆಂದರೆ ಜೀಮ್ ಮೇಲೆ ಕೇವಲ ಪೇಶ್ ಇದೆ. ಹಾಗೂ ಈ ಮೂರನೇ ಪಾಠದಲ್ಲಿ ಹೇಳಲಾಗಿದೆ ಜಬರ್, ಝೇರ ಹಾಗೂ ಪೇಶನ್ನು ಎಳೆದು ಓದಬಾರದು. ಸೊ ಜಿಮ್ ಪೇಶ್ ಜು, ನೂನ್ ಅಲಿಫ್ ಜಬರ್ ನಾ, ಜು ನಾ, ಜುನಾ. ಹಾ ಪೇಶ್ ಹು, ಏನಾಯ್ತು? ಜುನಾ ಹು, ಜುನಾ ಹು, ಜುನಾ ಹು. ಅದೇ ರೀತಿ ತಾ ಜಬರ್ ತ, ಐನ್ ಅಲಿಫ್ ಜಬರ್ ಆ, ತ ಆ, ತಾ, ತಾ. ಲಾಮ್ ಜಬರ್ ಲಾ, ತಾಲ, ತಾಲ, ತಾಲ. ಇದರಲ್ಲಿ ನಿಮಗೆ ಅರ್ಥವಾಗುತ್ತಿರಬಹುದು ಯಾವುದನ್ನು ನಾವು ಎಳೆದು ಓದಬೇಕು ಹಾಗೂ ಯಾವುದನ್ನು ಎಳೆದು ಓದಬಾರದು. ಅಲಿಫ್ ಇರುವ ಅಕ್ಷರವನ್ನು ಮಾತ್ರ ಎಳೆದು ಓದಬೇಕು, ಅಲಿಫ್ ಇಲ್ಲದ ಅಕ್ಷರವನ್ನು ನಾವು ಎಳೆದು ಓದಬಾರದು. ಏಕೆಂದರೆ ಅಲಿಫ್ ಇದ್ದರೆ ಅದು ಅಲಿಫ್ ಮದ್ದ ಆಗುತ್ತದೆ ಹಾಗೂ ಅಲಿಫ್ ಮದ್ದವನ್ನು ಎಳೆದು ಓದಬೇಕು. ಇದೇ ಈ ಪಾಠದ ಮುಖ್ಯ ವಿವರಣೆ. ಬನ್ನಿ ಇನ್ನು ಕೆಲವು ಉದಾಹರಣೆಗಳೊಂದಿಗೆ ಅಭ್ಯಾಸ ಮಾಡೋಣ. ಫಾ ಜಬರ್ ಫಾ, ರಾ ಅಲಿಫ್ ಜಬರ್ ರಾ, ಫರಾ. ಗೈನ್ ಜಬರ್ ಗ, ಫರಾಗ, ಫರಾಗ. صاد ألف زبر صا، با زبر با، صاب. را زبر را، صابر. काफ जेर की, ता अलिफ जबर ता, किता. बा पेश बु, किताबु. हा अलिफ जबर हा, जीम जबर जा, हाजा. ರಾ ಜಬರ್ ರಾ, ಹಾಜರ. ಸೊ ವೀಕ್ಷಕರೇ, ಐ ಹೋಪ್ ನಿಮಗೆ ಈ 4ನೇ ಪಾಠ ಅರ್ಥವಾಗಿರಬಹುದು. ಇಲ್ಲಿ ನಾವು ಈ ಅಲಿಫ್ ಮದ್ದವನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಈ ಪದಗಳನ್ನು ನಾವು ಹೆಜ್ಜೆ ಮಾಡಿ ಅರ್ಥಾತ್ ತಿದ್ದುತ್ತಾ ಓದಿದ್ದೇವೆ ಒಂದೊಂದಾಗಿ. ಬನ್ನಿ ಈಗ ಇದನ್ನು ರವಾ ಓದೋಣ, ಅರ್ಥಾತ್ ತಿದ್ದದೆ ಹಾಗೆ ಒಂದು ಪದಗಳ ರೂಪದಲ್ಲಿ ಓದುವ ಅಭ್ಯಾಸ ಮಾಡೋಣ. ಝಾದ, ಝಾದ, ತಾಬ, ಆದ, ಜಾಹದ, ಹಾಸಬ, ತಾಲ, ಫರಾಗ, ಜುನಾಹು, ಕಿತಾಬು, ಹಾಜರ. ಇಷ್ಟೇ ವೀಕ್ಷಕರೇ. ಸೊ ಈಗ ನೀವು ಇದರ ಅಭ್ಯಾಸ ಮಾಡಿರಿ, ಹೆಡ್ಲೈನನ್ನು ಬೈಹಾಟ್ ಮಾಡಿಕೊಳ್ಳಿ ಹಾಗೂ ಈ ಅಲಿಫ್ ಮದ್ದಾದ ವಿವಿಧ ಅಕ್ಷರಗಳನ್ನು ಇದರ ಅಭ್ಯಾಸವನ್ನು ನೀವು 10 ಬಾರಿ ಬರೆದು ಅಥವಾ 15 ಬಾರಿ ಬರೆದು ಅಥವಾ ಓದುವುದಾದರೆ ಒಂದು 20 ಅಥವಾ 30 ಬಾರಿ ಓದಿ ಇದರ ಅಭ್ಯಾಸ ಮಾಡಿರಿ. ಹಾಗೂ ಈ ಪದಗಳ ಅಭ್ಯಾಸ ಇದನ್ನು ನೀವು ಹೆಚ್ಚಾಗಿ ಮಾಡಬೇಕು, ಏಕೆಂದರೆ ಇದು ಬಹಳ ಮುಖ್ಯವಾದದ್ದು. ಇದರಲ್ಲಿ ಯಾವುದನ್ನು ಎಳೆದು ಓದಬೇಕು ಹಾಗೂ ಯಾವುದನ್ನು ಎಳೆಯದೇ ಓದಬೇಕು, ಇದರ ಗಮನವಿಡುವುದು ಹಾಗೂ ಇದನ್ನು ಅರ್ಥ ಮಾಡಿಕೊಳ್ಳುವುದು ಕಡ್ಡಾಯ. ಸೊ ಇದರ ಅಭ್ಯಾಸ ನೀವು ತಿದ್ದುತ್ತಾ ಬರೆಯುವುದಾದರೆ
15 ಬಾರಿ ಬರೆಯಿರಿ, ಹಾಗೂ ಓದುವುದಾದರೆ ತಿದ್ದುತ್ತಾ 5 ಬಾರಿ ಓದಿರಿ, ಹಾಗೂ ತಿದ್ದದೆ ಹಾಗೆಯೇ ಪದಗಳ ರೂಪದಲ್ಲಿ 10 ಬಾರಿ ಓದಿರಿ. ಐ ಹೋಪ್ ನಿಮಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗಿರಬಹುದು. ಸೊ ಕುರ್ಆನ್ ಕ್ಲಾಸಿನ 4ನೇ ಪಾಠದ ಈ 1ನೇ ಭಾಗವನ್ನು ಇಲ್ಲಿ ನಾವು ಮುಕ್ತಾಯ ಮಾಡೋಣ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.